ನ್ಯೂಸ್ಗೆ ಸ್ವಾಗತ. ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಘೋಷಣೆ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳ ತಂಡ ನೀಲಹಳ್ಳಿ ಹಾಗೂ ಕಿಲ್ಲನಕೆರೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಕುಡಿಯುವ ನೀರಿನ ಸಮಸ್ಯೆ ಪರಿಶೀಲಿಸಿ 1 ವಾರದ ಒಳಗೆ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ಕೊಟ್ಟಿದೆ. ಗುರುಮೆಡಿಕಲ್ ಮತಕ್ಷೇತ್ರ ವ್ಯಾಪ್ತಿಯ ನೀಲಹಳ್ಳಿ ಹಾಗೂ ಕಿಲ್ಲನಕೆರೆ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ, ಶಿಥಿಲಗೊಂಡ ನೀರಿನ ಟ್ಯಾಂಕ್ ತೆರವು ಹಾಗೂ ಮೂಲಭೂತ ಸೌಲಭ್ಯಗಳ ಕಲ್ಪನೆಗೆ ಆಗ್ರಹಿಸಿ ಸ್ಥಳೀಯರು ಹಲವು ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ರು. ಸಮಸ್ಯೆ ಪರಿಹಾರವಾಗದ ಹಿನ್ನೆಲೆ ಜುಲೈ 19ರಂದು ಕಿಲ್ಲನಕೆರೆ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲು ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ನಿರ್ಧಾರ ಮಾಡಲಾಗಿತ್ತು. ಈ ಹಿನ್ನೆಲೆ ಶನಿವಾರ ಅಧಿಕಾರಿಗಳ ತಂಡ ಗ್ರಾಮಗಳಿಗೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿದೆ. ಈ ವೇಳೆ ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಕಾಮಗಾರಿಗಳ ವಿಳಂಬದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಉಮೇಶ್ ಕೆ ಮುದ್ನಾಳ್ ಅವರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀಲಹಳ್ಳಿಯಲ್ಲಿ ಸೋಮವಾರದಿಂದಲೇ ಕಾಮಗಾರಿ ಆರಂಭಿಸಿ 15 ದಿನದ ಒಳಗೆ ಕುಡಿಯುವ ನೀರಿನ ಸಮಸ್ಯೆ ಸಂಪೂರ್ಣವಾಗಿ ಪರಿಹರಿಸುವುದಾಗಿ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಜೆಇ ರಾಜ್ಕುಮಾರ್ ಸಾರ್ವಜನಿಕರ ಸಮ್ಮುಖದಲ್ಲಿ ಭರವಸೆ ಕೊಟ್ಟಿದ್ರು. ನಂತರ ಕಿಲ್ಲನಕೆರೆ ಗ್ರಾಮಕ್ಕೆ ಭೇಟಿ ಕೊಟ್ಟ ಅಧಿಕಾರಿಗಳ ಎದುರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಮೇಲಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸುವಂತೆ ಒತ್ತಾಯಿಸಿದ್ರು. ಬಳಿಕ ಇಲಾಖೆಯ EE ಹನುಮಂತರಾಯ ಸ್ಥಳಕ್ಕೆ ಆಗಮಿಸಿ ತಾತ್ಕಾಲಿಕವಾಗಿ ಖಾಸಗಿ ಕೊಳವೆ ಬಾವಿಯಿಂದ ಕುಡಿಯುವ ನೀರು ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಇದ್ರೆ ಹೊಸ ಕೊಳವೆ ಬಾವಿ ಕೊರೆಸುವುದಾಗಿಯೂ ಕೂಡ ಭರವಸೆ ಕೊಟ್ಟಿದ್ರು. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಮಾತನಾಡಿ, ಅಧಿಕಾರಿಗಳು 1 ವಾರದ ಒಳಗೆ ಭರವಸೆ ಈಡೇರಿಸದಿದ್ರೆ ಮತ್ತೊಂದು ಹಂತದ ಉಗ್ರ ಹೋರಾಟದ ದಿನಾಂಕ ಘೋಷಿಸಲಾಗುತ್ತೆ ಎಂದಿದ್ದಾರೆ. ನಾನು ಕಳ್ರಿ ಈಗ ನಾನು ಬಂದಿನಿ ಮುಳ್ಳ ಹಚ್ಲಾಕತ್ತದ ಒಡೆ ಬಂದ್ರಿ ನೀವು ಪತ್ತ ಇಲ್ಲ ಒಬ್ರು ಪತ್ತಿಲ್ರಿ. ಸಂಬಳ ತಗೋ ಯಾರು, ಪರ್ಸೆಂಟೇಜ್ ತಿನ್ನೋರು ಯಾರು, ಲಂಚ ತಿನ್ನೋರು ಯಾರು? ನಾನು ಕಾಡಿ ಪೆಟ್ರೋಲ್ ಹಾಕೊಂಡ್ ಬರ್ತೀನಿ, ಜನರು ಕಳ್ಕಳಿ. ಒಬ್ರನ್ರಿ ಟಿವಿ ಬಂದು ಪೇಪರ್ 5 ರೂಪಾಯಿ ಕೊಟ್ಟು ಪೇಪರ್ ನಾಚಿಕೆ ಆಗ್ಬೇಕು ನೀವು. ಕಾಂಟ್ರಾಕ್ಟರ್ ಕರೀಲಿ, ಹುಡುಗರು ಏನ್ ಕಣ್ಣಾಗಿ ಕಾಣಕಲಿ. ಅದೇ MLA MP ಮನೇಲಿ ಹೊಡೆ ಹೋದ್ರಿ ಪೈಲ್ ಹಿಡ್ಕಂತ ಅವ್ರ ಮನೆ ಮುಂದೆ ಕುಂದಿರ್ತಾರಲ್ಲಿ ಗೇಟಿಗೆ. ಅವ್ರಿಗೆ ಜೀವ ನೋಡ, ನಮ್ಲಿಂದ ಅವ್ರಿ ಅವ್ರಲಿಂದ ನಾವಲ್ಲ. ಇವೆಲ್ಲ ಸುಳ್ಳು ರಿಪೋರ್ಟ್ ಕೊಡ್ತೀರಿ ಶಿವಾಗ. ನಾನೇನ್ ಹೇಳ್ತೀನಿ, ಯಾವಾಗ ಆಗಿತ್ತಂತ ದಾಖಲಾತಿ ನಿಂಬಲ್ಲಿ ಇರ್ತದ. ನಾನು ಆಗಿದ್ದ ನಾ ಟ್ರಾನ್ಸ್ಫರ್ ಆಗ ನಾನು ನಿಮಗೆ ಚಾರ್ಜ್ ಕೊಟ್ಟ ನಾನು ಕೊಡ್ತಾನ. ಶಿವಾಗ ಹೇಳಿಕೇಸಿ ಸ್ಪೆಷಲ್ ಅಮೌಂಟ್ ನಾಗ ಹಾಕ್ಸಿ ನಾನು ನಾ ಮಾಡಿದ್ ಏನ್ ಮಾಡ್ರಿ ನೀವು? ಸಂಬಳ ತಗೊಂತಾನಿಲ್ಲ ಹಚ್ರಿ ಮೇಲಧಿಕಾರ, ಬರೀ ಚೆಕ್ ಸೈನ್ ಮಾಡಕ ಪರ್ಸೆಂಟೇಜ್. ಈಗ ಫೋನ್ ಹಚ್ರಿ, ಅದು ಫೋನ್ ಹಚ್ರಿ ಬಾರ ಅಂತ ಹೇಳ್ರಿ. ಇಲ್ಲಿ ನೋಡಿ, ಒಂದ್ ನಿಮಿಷ ಇಷ್ಟಿಗೆ ಆಯ್ತು. ಏನು ಮಧ್ಯಾಹ್ನಕ್ಕೆ ಎಲ್ಲರೂ ಆದ್ಮೇಲೆ ಬರ್ತಾರ, ಊರೆಲ್ಲ ಆದ್ಮೇಲೆ ಊರ್ ಬಾಕ್ಲ ಹಾಕಿರಂತ. ಇಷ್ಟೈತಿ ಸಸ್ಪೆಂಡ್ ಆಗ್ಬೇಕು. 6 ತಿಂಗಳು ಬೇಕನ್ರಿ. ನಾವು ನೀರಿಲ್ಲ ಸೈತಾನ ಮನುಷ್ಯ ನೋಡ್ರಿ. ಈಗ ನಿಮಗ್ ಬಿಟ್ಟು ಯಾ 108 ನಮ್ದೇ ಜನ ದಾಡ್ರ ಅಂತ ನೀವು ಇಲ್ಲಿ ಉಳಿದ್ರಿ. 8 ವರ್ಷ ಆಯ್ತು. ನೀವು ಎಲ್ಲ ಕಂಬ ಕಟ್ಟಿ ಹೊಡಿತಾರ, ತಿಳ್ಕೊಂಬಿಡ್ರಿ. ನೀವು ಕುಡಿ ನೀರ್ ಕೊಡ್ಲಕ್ ಏನಾತ್ರಿ? ಏನ್ ನಿಮ್ ಮನೆ ತಂದು ಕೊಡ್ತೀರಾ? ಮನೆ ತಂದು ಕೊಡಿ. ಎಷ್ಟು ಅಮೌಂಟ್ ಆಗಿದೆ ಹೇಳ್ರಿ? ಅದು ಎಷ್ಟು ಅಮೌಂಟ್ ಎಷ್ಟಾಗಿದೆ ಹೇಳ್ರಿ? 6 ಅಮೌಂಟ್ ಎಷ್ಟು? ಟೋಟಲ್ ಎಷ್ಟು ಲಕ್ಷ ಗೊತ್ತಾಗ್ಬೇಕು ಅವ್ರಿಗೆ, ಜನಕ್ ಗೊತ್ತಿಲ್ಲ. 22,022 ನೋಡ್ರಿ 26. ಬಾಬು 26 4 ವರ್ಷ ಆಯ್ತು. ಇನ್ನ ಎಸ್ ವರ್ಷ ಹೋತ, ಇನ್ನ ಎಸ್ ಮಂದಿ ಸಾಯ್ಬೇಕಾದ್ರೆ ಕಾಲ್ ಮುರ್ಕ ಇಲ್ಲೇ ಕುಂತು ಮಾಡ್ತೀವಿ ಅಂದ್ರೆ ನಾನ್ ಬಿಡ್ತೀನಿ. ಇಲ್ಲ ನಿಮ್ ಗಾಡಿಗಳಿಗೆ ಕಲ್ಲಚ್ಚಿ ನಿಂದಿರ್ತೀನಿ. ನನ್ ಮ್ಯಾಗ ಇಲ್ಲ PSI ಸಾಹೇಬ್ ನನ್ ಮ್ಯಾಗ FR ಆಗ್ಬೇಕ, ನಿಮ್ ಮ್ಯಾಗ ಅವು. ನಾನ್ ರೆಡಿ ನೋಡು, ಜನರ ಮ್ಯಾಗ ಬೇಡ. ಅವ್ರ ಸಲ ನಾನ್ ಜೈಲಿಗೆ ಹೋಗ್ಲಕ್ಕಂತ ಇದ್ದೀನಿ. ಕೆಲಸ ಆಗ್ಬೇಕು. ಸರ್ಕಾರ ಕೊಟ್ರೆ ಚಲೋ ರೋಡ್ ಸತ್ಯನಾಶ ಮಾಡಿ ಅದು ಬರಬರಿ ಕಾಂಕ್ರೀಟ್ ಹಾಕ್ಲಾರ್ದ. ಅದಕ್ಕೆ SP ಸಾಹೇಬ್ರು ಹೇಳಿದ್ಬೇಕ ಇವ್ರು ಬಂದದಕ್ಕೆ ನಾನು ನಿಮ್ಗೆ ಇವತ್ತು ನಾನು ಅವಕಾಶ ಕೊಟ್ಟಿನಿಲ್ಲ. ನಾಳೆಗೆ ಅಲ್ಲಿ ಜಾಲಿ ಮುಳ್ಳು ರೆಡಿ ನಿಂತು. ತೆರಿಗೆ ಅಮೌಂಟ್ ಬಳಕೆ ಆಗ್ಬೇಕು. ₹1,15,00,000 ಮಂಜೂರಾಗಿದೆ. ಇದು ಯಾವ್ದು ಕಿಲ್ಲನಕೆರೆ 50% ಪೇಮೆಂಟ್ ಆಗದ. ಇನ್ನು ಇದು ಕೆಲಸನೇ ಇಲ್ಲ. ಇಲ್ಲಿ ಪೈಪ್ ಕೊಡೋದು ತೋರಿಸ್ತೀನಿ ನಿಮ್ಗೆ. ಪರಿಶೀಲನೆ ವೇಳೆ ಡಾಕ್ಟರ್ SK ಟಕ್ಕಳಿಕಿ, ಸೈದಾಪುರ ಪೊಲೀಸ್ ಠಾಣೆಯ PI ಶಿವಪ್ಪ ಮರಡಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಪಾಜಿ ನಾಯಕ, ಮಲ್ಲೇಶಿ, ಪವನ, ವಿಶಾಲ್ ಸೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.